ಸ್ನೇಹಿತರೆ, ಈ ಒಂದು ಈಶ್ವರನ ಒಂದು ಲಿಂಗ ಹಿಂದ್ಗಡೆ ಸರ್ಪ, ಒಂದು ಶೇಷಶಯನ ಒಂದು ಸರ್ಪ ಇದೆ, ಮುಂದ್ಗಡೆ ಒಂದು ನಂದಿ ಇದೆ. ಭಾಳ ನೋಡೋದಕ್ಕೆ ಈ ಒಂದು ಲಿಂಗ ಅಂದರೆ ಶಿವಲಿಂಗ ಬಹಳ ಅದ್ಭುತವಾಗಿದೆ ನೋಡೋದಕ್ಕೆ. ಬೆಳಿಗ್ಗೆ ತಾನೇ ಇವತ್ತು ಶನಿವಾರ ಆಗಿರೋದ್ರಿಂದ ಬೆಳಿಗ್ಗೆ ಒಂದು ತುಳಸಿ ಹಾರವನ್ನು ಹಾಕಿ ಮತ್ತು ದಾಸವಾಳದ ಹೂವನ್ನು ಹಾಕಿ ಮತ್ತು ಸೇವಂತಿಗೆ ಹೂವನ್ನು ಹಾಕಿ ಈ ಒಂದು ಶಿವಲಿಂಗಕ್ಕೆ ಬಹಳ ಅದ್ಭುತವಾದಂತಹ ಅಲಂಕಾರವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಪ್ರತಿನಿತ್ಯ ಅಲ್ಲ, ಈ ಒಂದು ದೂರ ಆಗಿರೋದ್ರಿಂದ, ಗುಂಡ್ಲುಪೇಟೆಗೆ ಸ್ವಲ್ಪ ದೂರ ಆಗಿರೋದ್ರಿಂದ ಇಲ್ಲಿ ಶನಿವಾರ ಮತ್ತು ಮಂಗಳವಾರ ಮತ್ತು ಸೋಮವಾರ ಈ ಒಂದು 3 ದಿನದಲ್ಲಿ ಭಕ್ತಾದಿಗಳು ಭೇಟಿ ಕೊಡ್ತಾಯಿದ್ದಾರೆ. ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇದೆ. ಇದು ಬಹಳ ಪುರಾತನವಾಗಿರ್ತಕ್ಕಂತಹ ಇವರು ಅಗಸ್ತ್ಯ ಮಹಾಮುನಿಗಳು ಈ ಕಡೆ ಒಂದು ತಪಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಹಿಂಗೆ ತಗೊಳ್ತಾ ಇದ್ದೀನಿ. ಇದೇ ಒಂದು ಆಗಿನ ಇದರಲ್ಲಿ ಈ ಥರ ಇರ್ತಿದ್ದಿಲ್ಲ, ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಭಕ್ತಾದಿಗಳು ಅವರ ಒಂದು ಸೇವಾರ್ಥವನ್ನು ಮಾಡುವುದರ ದೃಷ್ಟಿಯಿಂದ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಪರವಾಸು ದೇವಾಲಯದ ಮುಂದುಗಡೆ ಇರತಕ್ಕಂತಹ ಒಂದು ದೇವಾಲಯ. ಇದು ನೋಡೋದಕ್ಕೆ ಭಾಳ ಸುಂದರವಾಗಿ ಕಾಣುತ್ತೆ. ಪಕ್ಕದಲ್ಲೇ ಇರ್ತಕ್ಕಂತಹ ಒಂದು ಅರಳಿ ಮರ ಇದೆ, ಭಾಳ ಆಕ್ಸಿಜನ್ ಕೊಡ್ತಕ್ಕಂತಹ ಒಂದು ಸುಂದರವಾದಂತಹ. ಪಕ್ಕದಲ್ಲೇ ದೇವರ ಒಂದು ವಿಗ್ರಹಗಳ ಮೂರ್ತಿಯನ್ನು ತಾವು ನೋಡ್ತಾ ಇದ್ದೀರಿ ನೋಡಿ. ಇದು ಬಸವಣ್ಣ, ಹಾಗೆ ಇಲ್ಲಿ ಕಲ್ಲಿನ ಸರ್ಪ, ಹಾಗೆ ಇಲ್ಲಿ ಒಂದು ವಿಘ್ನ ವಿನಾಶಕನಾದಂತಹ ಗಣೇಶ ಮೂರ್ತಿ ನೋಡಿ. ಇದಕ್ಕೆ ಭಕ್ತಾದಿಗಳು ಪೇಂಟ್ ಹೊಡೆದು ಚೆನ್ನಾಗಿ ನೋಡ್ಕೊಂಡ್ರೆ ಚೆನ್ನಾಗಾಗುತ್ತೆ. ನೋಡಿ, ಎಲ್ಲ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ. ಕುಂಕುಮ ಇಕ್ಕಿ, ಅರಿಶಿನ ಇಕ್ಕಿ ಎಲ್ಲನೂ ಮಾಡಿ ಇದನ್ನು ಭಾಳ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿಲ್ಲ. ಕಿರೀಟ ನೋಡಿ, ಇದೆಲ್ಲ ಕಪ್ಸೋತಾಗಿದೆ. ಹಾಗಾಗಿ ಭಕ್ತಾದಿಗಳು ಪೂಜೆ ಮಾಡಲಿ, ಆದರೆ ಅದಕ್ಕೆ ಇದ್ಬದ್ದು ಪೇಂಟ್ಗಳನ್ನ ಹಾಕಿ, ಕುಂಕುಮ ಹಾಕಿ, ಅರಿಶಿನ ಹಾಕಿ ಇದನ್ನೆಲ್ಲ ಸ್ವಲ್ಪ ಗಲೀಜು ಮಾಡ್ತಾಯಿದ್ದಾರೆ. ಅದಕ್ಕೆ ದೇವರು ಅಂತಂದಮೇಲೆ ಅದಕ್ಕೆ ಆದಂತಹ ಒಂದು ಭಕ್ತಿ ಇದೆ, ಭಾವ ಇದೆ. ಅದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಈ ಥರ ವಿಗ್ರಹವನ್ನು ವಿರೂಪಗೊಳಿಸ್ಬೇಡಿ ಅಂತ ಹೇಳ್ತಾ, ಪಕ್ಕದಲ್ಲೇ ಇರ್ತಕ್ಕಂತಹ ನಾಗರ ಸರ್ಪ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ನೋಡಿ. ಸುರುಳಿ ಸುತ್ತಕೊಂಡು ಒಂದು ಸರ್ಪ ಇದೆ. ಪಕ್ಕದಲ್ಲೇ ಶಿವಲಿಂಗ ಇದೆ. ನೋಡಿ, ಪಕ್ಕದಲ್ಲೇ ಕಲ್ಲಿನ ಗಣಪ. ಇಲ್ಲಿ ಅವಾಗವಾಗ ಭಕ್ತಾದಿಗಳು ಬರ್ತಾಯಿದ್ದಾರೆ. ಇದು ಶಿವನ ಪಾದ ಅಂತ ಹೇಳ್ತಾರೆ. ಶಿವ ಇಲ್ಲಿ ಪಾದವನ್ನು ಊರಿ ಈ ಒಂದು ಪಕ್ಕದಲ್ಲಿರ್ತಕ್ಕಂತಹ ಒಂದು ಆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದ್ರಂತೆ. ಅದರ ಒಂದು ಇತಿಹಾಸ ಇದೆ. ಇಲ್ಲಿ ನೋಡಿ, ಬಾಳೆಹಣ್ಣಿನ ರೂಪದಲ್ಲಿ ಒಂದು ಸಿಮೆಂಟ್ ಇದರಲ್ಲಿ ಮಾಡಿಬಿಟ್ಟು ಕಲಾಕಾರನ ಒಂದು ಚಾತುರ್ಯ ಎಷ್ಟರ ಮಟ್ಟಿಗಿದೆ. ಇದು ಊದ್ಗಡ್ಡಿ ನೋಡಿ, ಹುರಿದಾದ್ಮೇಲೆ ಯಾವ ರೀತಿ ಇದಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮೂಷಿಕ ಅಂದರೆ ಇಲಿ, ವಿಘ್ನ ವಿನಾಶಕನಿಗೆ ಇರಲೇಬೇಕಲ್ಲ ಇಲಿ, ಅದೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ ಕಲ್ಲನ್ನು ಎತ್ತಬೋದು. ಇದೇನೋ ಇದು ಸಿಮೆಂಟ್ ಕಲ್ಲೆಲ್ಲ ಮಾಡಿರ್ಬೋದು, ಇರಲಿ. ನೋಡಿ, ತೆಂಗಿನಕಾಯಿ, ಅದನ್ನು ನೋಡಿ, ಕಲಾಕಾರನ ಚಾತುರ್ಯ ಹೆಂಗಿರ್ಬೋದು. ತೆಂಗಿನ ಬೋಳು ಎಲ್ಲ ಒಂದು ಚೆನ್ನಾಗಿ ಮಾಡಿದ್ದಾರೆ. ಹೇಗೆ ಬಂದರೆ ಇಲ್ಲಿ ನೋಡಿ, ಇದು ಕೂಡ ಕಲ್ಲಿನ ಒಂದು ಕೆತ್ತನೆಯಿಂದ ಆಗಿರ್ತಕ್ಕಂಥ ಸರ್ಪ ನೋಡಿ ಸ್ನೇಹಿತರೆ. ಬಸವಣ್ಣ, ನಾನು ಹೇಳ್ದಲ್ಲ ನೋಡಿ, ಸುಂದರವಾಗಿ ಬೆಳ್ಳಗಿರ್ತಕ್ಕಂತಹ ಒಂದು ಪೇಂಟಲ್ಲಿ ಮಾಡಿರ್ತಕ್ಕಂಥ ಬಸವಣ್ಣನ ಇವತ್ತು ಭಕ್ತಾದಿಗಳು ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿಗೆ ಎಣ್ಣೆ ಸುರಿಯೋದು, ಇಲ್ಲಿಗೆ ಅದು ನೈವೇದ್ಯ ಮಾಡೋದು, ಇದೆಲ್ಲ ಸುರಿದು ನೋಡಿ, ಎಲ್ಲ ಹರ್ಕೊಂಡು ಬಂದು ಇಲ್ಲೆಲ್ಲ ಗಲೀಜಾಗಿದೆ, ಕಪ್ಪಾಗಿದೆ. ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾಯಿಲ್ಲ. ನೋಡಿ ಸ್ನೇಹಿತರೆ, ನೋಡಿ ಇಲ್ಲೆಲ್ಲ ಯಾವ ರೀತಿ ಹರ್ಕೊಂಡು ಬಂದಿದೆ. ಇದು ಒಂದು ಕೊಂಬು ಮುರಿದೋಗಿತ್ತು, ಅದು ಜಾಯಿಂಟ್ ಮಾಡಿದ್ದಾರೆ. ಭಕ್ತಾದಿಗಳು ಭಕ್ತಿ ತೋರಿಸ್ಬೇಕೆ ಹೊರತು ಈ ಥರ ಬಸವಣ್ಣನ ವಿರೂಪಗೊಳಿಸ್ತಕ್ಕಂಥದ್ದು ಎಷ್ಟು ಸರಿ. ಈಶ್ವರನಿಗೆ ನಂದಿ ವಾಹನ ಅಂತ ಕರೀತಾರೆ. ನಂದಿ ಅಂತಂದರೆ ಈ ಒಂದು ಬಸವಣ್ಣನ ವಾಹನ ಎಷ್ಟು ವಿರೂಪಗೊಳಿಸಿದ್ದಾರೆ. ಭಕ್ತಾದಿಗಳು ಸ್ವಲ್ಪ ನೋಡಿ ಮಾಡಿ
ಈ ಕುಂಕುಮ ಅರಿಶಿನ ಇಕ್ಕುವಂಥ ಸಂದರ್ಭದಲ್ಲಿ, ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ನನ್ನ ಮನವಿ. ಹಾಗೆ ಇಲ್ಲಿ ಬಂದರೆ ಮಾಮೂಲಿ ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ, ಮನೇಲಿ ಯಾವ್ದಾರ ಫೋಟೋ ಗೀಟೋ ಹೊಡೆದೋಗಿದ್ರೆ ತಂದು ಇಲ್ಲಿ ಹಾಕ್ತಾರೆ. ಏನು ಮಾಡ್ತೀರಿ, ದೇವ್ರ ಫೋಟೋ ಅಲ್ವಾ, ಅದಕ್ಕೆ ಹಾಕ್ತಾರೆ. ಇದು ಒಂದು ಪುಟ್ಟ ಗುಡಿ ಇದು ತೆಗಿತೀನಿ, ಓಪನ್ ಮಾಡ್ತೀನಿ ನೋಡಿ. ನಿಂಬೆಹಣ್ಣಿಂದ ಅಲಂಕಾರ ಮಾಡಿ ಒಂದು ಹಾರವನ್ನು ಮಾಡಿ, ಇದು ಯಾವುದೋ ಚೌಡೇಶ್ವರಿ ಇರಬೇಕು, ದುರ್ಗಿ ಮಾತೆ ಇರ್ಬೋದು, ಅದಕ್ಕೆ ನಿಂಬೆಹಣ್ಣು ಹಾರವನ್ನು ಹಾಕಿ ಇದು ಮಾಡಿದ್ದಾರೆ. ಭಕ್ತಾದಿಗಳು ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಕಡೆ ಫೋಟೋ, ಮಧ್ಯೆ ಫೋಟೋ, ಈ ಕಡೆ ಫೋಟೋ, ಮತ್ತೆ ಬಾಗಿಲನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಹಾಗಾಗಿ ನಮ್ಮ ಗುಂಡ್ಲುಪೇಟೆಯಲ್ಲಿ ಈ ಒಂದು ಧಾರ್ಮಿಕವಾಗಿ ಇರ್ತಕ್ಕಂತಹ ಈ ಒಂದು ವ್ಲಾಗನ್ನು ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ ನೋಡಿ ಸ್ನೇಹಿತರೆ. ಹಾಗೆ ಬರುವಂತಹ ಸಂದರ್ಭದಲ್ಲಿ